ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ 4ನೇ ತರಗತಿ ಸವಿ ಕನ್ನಡ ಭಾಗ 1 ಈ ಪುಸ್ತಕದಲ್ಲಿ ಬೀಸೋ ಕಲ್ಲಿನ ಪದ ಈ ಪದ್ಯದ ಬಗ್ಗೆ ತಿಳ್ಕೊಳ್ಳೋಣ. ಪಾಠ 7 ಬೀಸೋ ಕಲ್ಲಿನ ಪದ ಪದ್ಯ. ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲನೆ ಉದುರಮ್ಮ, ಜಲ್ಲ ಜಲ್ಲನೆ ಉದುರಮ್ಮ ನಾ ನಿನಗೆ ಬೆಲ್ಲದ ರತಿಯ ಬೆಳಗೇನು, ಬೆಲ್ಲದ ರತಿಯ ಬೆಳಗೇನು. ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು ಚಂದ್ರಮತಿ ಎಂಬ ಹಿಡಿಗೂಟ, ಚಂದ್ರಮತಿ ಎಂಬ ಹಿಡಿಗೂಟ ಹಿಡುಕೊಂಡು ತಂದೆ ತಾಯಿಗಳ ನೆನೆದೇನ, ತಂದೆ ತಾಯಿಗಳ ನೆನೆದೇನ. ರಾಗಿಯು ಮುಗಿದಾವು ರಾಜನ ಹೆಚ್ಚ್ಯಾವು, ನಾನಿಡಿದ ಕೆಲಸ ಒದಗ್ಯಾವು, ನಾನಿಡಿದ ಕೆಲಸ ಒದಗ್ಯಾವು. ರಾಗಿ ಕಲ್ಲೆ ನಾ ತೂಗಿ ಬಿಡುತ್ತೀನಿ ಬಲದೋಳು, ನಾ ತೂಗಿ ಬಿಡುತ್ತೀನಿ ಬಲದೋಳು. ಕಲ್ಲು ಬಿಟ್ಟೇನೆಂದು ಸಿಟ್ಟ್ಯಾಕೆ ಸರಸ್ವತಿಯೇ ಕುಕ್ಕೇಲಿ ರಾಗಿ ಬೆಳೆಯಾಲಿ, ಕುಕ್ಕೇಲಿ ರಾಗಿ ಬೆಳೆಯಾಲಿ. ತಕ್ಕೊಂಡು ಮತ್ತೆ ರಾತ್ರಿಗೆ ಬರುತ್ತೀನಿ, ಮತ್ತೆ ರಾತ್ರಿಗೆ ಬರುತ್ತೀನಿ. ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವು ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ. ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸಿ ಬರಲಿ, ಮಲ್ಲಿಗೆ ಮುಡಿಯೋ ಸೊಸಿ ಬರಲಿ. ಜನಪದ. ಜನವಾಣಿ ಬೇರು, ಕವಿವಾಣಿ ಹೂವು. ಈಗ ಪದಗಳ ಅರ್ಥ. ಪಲ್ಲಕ್ಕಿ ಅಂದರೆ ಮೇನೆ, ಡೋಲಿ. ಉದುರು ಅಂದರೆ ಕೆಳಗೆ ಬೀಳು. ಕುಕ್ಕೆ ಅಂದರೆ ಬಿದಿರಿನ ಬುಟ್ಟಿ. ನಂತರ ಟಿಪ್ಪಣಿ. ರಾಜಾನ್ನ ಅಂದರೆ ಸುವಾಸನೆಯುಳ್ಳ ಹಕ್ಕಿ. ಸೊಸಿ ಅಂದರೆ ಸೊಸೆ, ಮಗನ ಹೆಂಡತಿ. ಈಗ ಅಭ್ಯಾಸ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1, ರಾಗಿ ಹೇಗೆ ಉದುರುತ್ತದೆ? ಉತ್ತರ, ರಾಗಿ ಜಲ್ಲ ಜಲ್ಲನೆ ಉದುರುತ್ತದೆ. ಪ್ರಶ್ನೆ 2, ಬೀಸುವ ಕಲ್ಲಿನ ಹಿಡಿಗೂಟ ಹಿಡಿದು ಯಾರನ್ನು ನೆನೆಯುತ್ತಾರೆ? ಉತ್ತರ, ಬೀಸುವ ಕಲ್ಲಿನ ಹಿಡಿಗೂಟ ಹಿಡಿದು ತಂದೆ ತಾಯಿಯರನ್ನು ನೆನೆಯುತ್ತಾರೆ. ಪ್ರಶ್ನೆ 3, ಸರಸ್ವತಿಗೆ ಸಿಟ್ಟು ಬಂತು ಏಕೆ? ಉತ್ತರ, ಕಲ್ಲು ಬಿಟ್ಟಳೆಂದು ಸರಸ್ವತಿಗೆ ಸಿಟ್ಟು ಬಂತು. ನಂತರ ಪ್ರಶ್ನೆ 1, ಕಲ್ಲು ಕೊಟ್ಟಮ್ಮನನ್ನು ಏನೆಂದು ಹರಸುವಳು? ಉತ್ತರ, ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವೂ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ ಮತ್ತು ಆ ಮನೆಗೆ ಮಲ್ಲಿಗೆ ಹೂ ಮುಡಿಯೋ ಸೊಸೆ ಬರಲಿ ಎಂದು ಹರಸುವಳು. ಪ್ರಶ್ನೆ 2, ಸಿಟ್ಟುಗೊಂಡ ಸರಸ್ವತಿಯನ್ನು ಸಮಾಧಾನ ಮಾಡಿದ ಬಗೆ ಹೇಗೆ? ಉತ್ತರ, ಬಿದಿರಿನ ಬುಟ್ಟಿಯಲ್ಲಿ ರಾಗಿ ಬೆಳೆಯಲಿ ಮತ್ತೆ ರಾತ್ರಿ ತಕ್ಕೊಂಡು ಬರುತ್ತೀನಿ ಎಂದು ಸಿಟ್ಟುಗೊಂಡ ಸರಸ್ವತಿಯನ್ನು ಸಮಾಧಾನ ಮಾಡಿದಳು. ನಂತರ ಪದ್ಯದ ಮೊದಲರ್ಧ ಸಾಲಿಗೆ ಎರಡನೆಯ ಅರ್ಧ ಸಾಲನ್ನು ಹೊಂದಿಸಿ ಬರೆಯಿರಿ. ಬೆಲ್ಲದಾರತಿಯ ಬೆಳಗೇನು, ಮತ್ತೆ ರಾತ್ರಿಗೆ ಬರುತ್ತೀನಿ, ರಾಗಿಯು ಮುಗಿದಾವು ರಾಜನ ಹೆಚ್ಚ್ಯಾವು, ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು. ನಂತರ ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಭಿನ್ನ ಅರ್ಥದಲ್ಲಿ ಸ್ವಂತ ವಾಕ್ಯ ಬರೆಯಿರಿ. ಮಾದರಿ. ಅತ್ತೆ, ನನ್ನ ಕಾಲಿಗೆ ಮುಳ್ಳು ಚುಚ್ಚಿದಾಗ ಅತ್ತೆನು. ಅತ್ತೆ, ನಮ್ಮ ಅತ್ತೆ ನನಗೆ ಹೊಸ ಬಟ್ಟೆ ತಂದರು. 1, ತಂದೆ, ನಮ್ಮ ತಂದೆಯನ್ನು ಕಂಡರೆ ನನಗೆ ತುಂಬ ಪ್ರೀತಿ. ನಾನು ಮಾರುಕಟ್ಟೆಯಿಂದ ತರಕಾರಿಯನ್ನು ತಂದೆನು. 2, ಕಳೆ, ನಾನು ಶಾಲೆಯಲ್ಲಿ ನನ್ನ ಪೆನ್ನನ್ನು ಕಳೆದುಕೊಂಡೆನು. ರೈತರು ಬೆಳೆಯ ನಡುವೆ ಬರುವ ಕಳೆಯನ್ನು ಕೀಳುತ್ತಾರೆ.
3 ಹಾಡು. ನಾನು ನನ್ನ ತಂಗಿಯ ಜೊತೆ ಆಟ ಆಡುತ್ತೇನೆ. ನಮ್ಮ ಮನೆಯಲ್ಲಿ ಒಂದು ಮುದ್ದಾದ ಹಾಡು ಇದೆ. ನಂತರ ಭಾಷಾ ಚಟುವಟಿಕೆ. ಅ ಆಡುಮಾತು ಮತ್ತು ಬರೆಹದ ಮಾತಿನ ನಡುವಿನ ವ್ಯತ್ಯಾಸ ಗಮನಿಸಿ. ಆಡುಮಾತು ಬರೆಹದ ರೂಪ. ಬರ್ತಾನೆ, ಬರುತ್ತಾನೆ. ಇಲ್ಲ, ಇಲ್ಲ. ಅರಕೆ, ಹರಕೆ. ಹತ್ತಿರ, ಹತ್ತಿರ. ಕರೆಯೋಲೆ, ಕರೆಯೋಲೆ. ನಂತರ ಆ ಅಕ್ಷರ ಬಳಸಿ ಪದ ಬರೆ. ಕಸಿ, ಕಸಿ. ಕಹಿ, ಕಹಿ. ಕಸ, ಕಸ. ಕದ, ಕದ. ಕರೆ, ಕರೆ. ಮಣ್ಣು, ಮಣ್ಣು. ಮಗ್ಗಿ, ಮಗ್ಗಿ. ಮಠ, ಮಠ. ಮಠ, ಮಠ. ಮಡ್ಡಿ, ಮಡ್ಡಿ. ನಂತರ ಈ ಕೆಳಗಿನ ಆಡುನುಡಿಗಳನ್ನು ಮಾದರಿಯಂತೆ ಬರೆಹದ ಭಾಷೆಯಲ್ಲಿ ಬರೆಯಿರಿ. ಮಾದರಿ: ಹೆಚ್ಚ್ಯಾವು, ಹೆಚ್ಚಾದವು. ಒದಗ್ಯಾವು, ಒದಗಿದವು. ಮುಗಿದಾವು, ಮುಗಿಯುವವು. ಸಿಟ್ಯಾಕೆ, ಸಿಟ್ಟು ಏಕೆ. ಬೆಳೆಯಾಲಿ, ಬೆಳೆಯಲಿ. ನಂತರ ಬಳಕೆ ಚಟುವಟಿಕೆ. ಅ ಒಗಟು ಬಿಡಿಸಿ. 1. ಅವ್ವನ ಹಾಸಿಗೆ ಸುತ್ತಕ್ಕಾಗೋಲ್ಲ, ಅಪ್ಪನ ದುಡ್ಡು ಎಣಿಸಕ್ಕಾಗೋಲ್ಲ. ಉತ್ತರ: ಆಕಾಶ, ನಕ್ಷತ್ರ. 2. ಕರಿಸೀರೆ ಉಟ್ಟಾಳ, ಕಾಲುಂಗುರ ಇಟ್ಟಾಳ, ಮೇಲೆ ಹೋಗತಾಳ, ಕೆಳಗೆ ಬರತಾಳ. ಉತ್ತರ: ಒನಕೆ. 3. ಅಪ್ಪ ಎಂದರೆ ಮುಚ್ಚುತ್ತಾವ, ಅವ್ವ ಎಂದರೆ ತೆರಿತಾವ. ಉತ್ತರ: ತುಟಿಗಳು. ನಂತರ ಆ ಕೊಟ್ಟಿರುವ ಕತೆ ಓದಿ ಇದಕ್ಕೆ ಸಂಬಂಧಿಸಿದ ಗಾದೆಗಳನ್ನು ಬರೆಯಿರಿ. ಒಂದು ಊರಿನಲ್ಲಿ ಒಬ್ಬ ರೈತನಿದ್ದನು. ಅವನಿಗೆ 2 ಸೋಮಾರಿ ಮಕ್ಕಳಿದ್ದರು. ಅನಾರೋಗ್ಯದಿಂದ ರೈತ ಹಾಸಿಗೆ ಹಿಡಿದನು. ಮಕ್ಕಳನ್ನು ಹತ್ತಿರ ಕರೆದು, ಮಕ್ಕಳೇ, ನಾನು ಸಂಪಾದಿಸಿದ ಸಂಪತ್ತನ್ನು ನಿಮಗಾಗಿ ಹೊಲದಲ್ಲಿ ಹೂತಿಟ್ಟಿದ್ದೇನೆ ಎಂದು ಹೇಳಿದನು. ಮಕ್ಕಳಿಬ್ಬರು ಹಾರೆ ಗುದ್ದಲಿ ಹಿಡಿದು ಹೊಲಕ್ಕೆ ಹೋದರು. ಅಗೆದು ಅಗೆದು ನಿಧಿಗಾಗಿ ಹುಡುಕಿದರು. ನಿಧಿ ಸಿಗಲಿಲ್ಲ. ಅದೇ ದಿನ ಮಳೆ ಸುರಿಯಿತು. ಇನ್ನೇನು ಮಾಡುವುದು ಎಂದು ಧಾನ್ಯ ಬಿತ್ತಿದರು. ಉತ್ತಮ ಬೆಳೆ ಬಂತು. ಕೈತುಂಬ ಹಣ ಸಂಪಾದಿಸಿದರು. ರೈತ ಮಕ್ಕಳನ್ನು ಕರೆದು, ಇದೇ ನಾನು ಹೊಲದಲ್ಲಿ ಹೂತಿಟ್ಟ ಸಂಪತ್ತು ಎಂದು ಹೇಳಿದನು. ಈ ಕತೆಗೆ ಗಾದೆ ಮಾತುಗಳು: ಕೈ ಕೆಸರಾದರೆ ಬಾಯಿ ಮೊಸರು. ಹಾಳಾಗಿ ದುಡಿ ಅರಸನಾಗಿ ಹುಣ್ಣು. ಬಿತ್ತಿದಂತೆ ಬೆಳೆ. ನಂತರ ಈ ಕೊಟ್ಟಿರುವ ಗಾದೆ ಮಾತನ್ನು ಬರೆಹದ ಭಾಷೆಗೆ ಬದಲಾಯಿಸಿ. ಓಡಾಡ್ಕೊಂಡು ದನ ಕಾದ್ರೆ ಬೇಗನೆ ಹೊತ್ತು ಮುಳುಗುತ್ತಾ. ಓಡಾಡಿಕೊಂಡು ದನ ಕಾದರೆ ಬೇಗನೆ ಸಮಯ ಮುಗಿಯುತ್ತದೆಯೇ. ನಂತರ ಕಡಲೆ ಇದ್ದಾಗ ಹಲ್ಲಿಲ್ಲ, ಹಲ್ಲಿದ್ದಾಗ ಕಡಲಿಲ್ಲ. ಕಡಲೆ ಇದ್ದಾಗ ಹಲ್ಲು ಇಲ್ಲ, ಹಲ್ಲು ಇದ್ದಾಗ ಕಡಲೆ ಇಲ್ಲ. ನಂತರ ಕುಟ್ಟಾಕ ಬರದೋಳು ಕೇರಿ ಕೇರಿ ನೋಡಿದಳಂತ. ಕುಟ್ಟುವುದಕ್ಕೆ ಬರದೇ ಇರುವವಳು ಕೇರಿ ಕೇರಿ ನೋಡಿದಳಂತೆ. ನೆಕ್ಸ್ಟ್ ಈ ಕೆಳಗಿನ ಹಾಡು ನುಡಿಗಳನ್ನು ಓದಿ ಬರೆಯಿರಿ. ಅ ರವಿ ಶಾಲೆಗೆ ಹೋದನು. ರವಿ ಶಾಲೆಗೆ ಹೋದನು. ರವಿ ಸಾಲಿಗೆ ಹೋದ. ರವಿ ಸಾಲಿಗೆ ಹೋದ. ರವಿ ಸಾಲಿಗೆ ಹೋಗ್ಯಾನ್ರಿ. ರವಿ ಸಾಲಿಗೆ ಹೋಗ್ಯಾನ್ರಿ. ಆ ಕಿರಣ ತಿಂಡಿ ತಿನ್ನುತ್ತಿದ್ದಾನೆ. ಕಿರಣ ತಿಂಡಿ ತಿನ್ನುತ್ತಿದ್ದಾನೆ. ಕಿರಣ ತಿಂಡಿ ತಿಂತಾನ. ಕಿರಣ ತಿಂಡಿ ತಿಂತಾನ.
ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.